ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಮಗಳೂರಿನ ಸಿಟಿ ರವಿ ನಿವಾಸದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಪೊಲೀಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಸಿಟಿ ರವಿ ನಿವಾಸದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಪೊಲೀಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಪ್ರಚೋದನಾತ್ಮಕ ಭಾಷಣ ಆರೋಪದಲ್ಲಿ ಸಿಟಿ ರವಿಗೆ ನೋಟಿಸ್ ಕೊಡಲಾಗಿದೆ. ಇನ್ನು ಕೇಸ್ ದಾಖಲು ಹಿನ್ನೆಲೆಯಲ್ಲಿ ನೋಟಿಸ್ ಕೊಡಲು ಬಂದಿದ್ದ ಪೊಲೀಸರು. ಇದೇ ವೇಳೆ ಪೊಲೀಸರನ್ನ ಬಿಜೆಪಿ ಕಾರ್ಯಕರ್ತರು ತಡೆದಿದ್ದಾರೆ. ಇನ್ನು ಪೊಲೀಸರಿಗೆ ಪ್ರಶ್ನೆ ಮಾಡಿದ ಎಂಎಲ್ಸಿ ಸಿಟಿ ರವಿ, ಎಫ್ಐಆರ್ ನಲ್ಲಿ ಯಾರ ಬಗ್ಗೆ ದ್ವೇಷ ಅಂತ ಇದೆ, ಯಾರೇ ದೂರು ಕೊಟ್ಟರು ತಕ್ಷಣ ಅರೆಸ್ಟ್ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆಂಕಿ ಹಾಕೋಕೆ ಬಂದವನ ಬಗ್ಗೆ ನಾನು ಮಾತನಾಡಿದ್ದೇನೆ. ನಾವು ದೂರು ಕೊಟ್ಟು ಎಷ್ಟು ಪ್ರಕರಣವನ್ನ ದಾಖಲಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ನೋಟಿಸ್ ಕೊಡದೆ ಮನೆಗೆ ಅಂಟಿಸಿ ಹೋದ ಪೊಲೀಸರು, ಅಂಟಿಸಿದ ನೋಟಿಸ್ ಅನ್ನ ಕಿತ್ತು ಹಾಕಿದ ಬಿಜೆಪಿ ಕಾರ್ಯಕರ್ತರು. ವಾಪಸ್ ಹೋದ ನಗರ ಠಾಣಾ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್. ಸರ್ ನೀವು 41 ಕೆಳಗಡೆ ಆದ್ರೆ ನಾಳೆನೇ ಬರ್ಬೇಕು ಅನ್ನೋದು ನೀವು ಡೇಟ್ ತಪ್ಪು. ನಾವು ವಿನಾಯಿತಿ ಕೇಳ್ತಾ ಇದೀವಿ. ನಾವು ನಿಮ್ ಸಹಕಾರ ಮಾಡ್ಬೇಕಾ ಬೇಡವಾ? ತನಿಖೆಗೆ ನಾವು ಸಹಕಾರ ಮಾಡ್ಬೇಕಾನೆ. ನೀವು ನಾಳೆ ಡೇಟ್ ಬರಕ್ ಆಗಲ್ಲ ಅಂತ ಒಂದು ಎಕ್ಸ್ಟೆನ್ಷನ್ ಕೊಡಿ. ಅಲ್ಲ ಇದ್ರಲ್ಲಿ ಮಾಡಿ ಚೆಕ್ ಮಾಡಿ. ಚೆಕ್ ಮಾಡಕ್ಕಾಗಲ್ಲ. ಅಲ್ಲ ನಿಮ್ಗೆ ಏನ್ರಿ ಅಷ್ಟು ಬೇಗ ಮಾಡ್ಲೇಬೇಕು ಅಂತ ಬಂದಿದ್ದೀರಾ? ನೀವು ನೋಟಿಸ್ ಏನಾಯ್ತು ಸರ್? ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡ್ಲಿಲ್ವಾ ಸರ್? ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ ಧಿಕ್ಕಾರ ಧಿಕ್ಕಾರ ಜೈ ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ, ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ನೀಟ್ನ
ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂತ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ಚಿಕ್ಕಮಗಳೂರಿನಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಭರತ್, ಈಗ ಸಿಟಿ ರವಿ ಹೇಳಿಕೆ ತುಂಬಾನೇ ವಾಗ್ವಾದ ಶುರುವಾಗಿದೆ ಪೊಲೀಸ್ ಹಾಗೂ ಸಿಟಿ ರವಿ ಅವರ ಬೆಂಬಲಿಗರ ನಡುವೆ. ಇದು ಯಾವಾಗ ಆಗಿತ್ತು? ಅವರು ಏನ್ ಹೇಳಿಕೆಯನ್ನ ನೀಡಿದ್ದಾರೆ ಸಿಟಿ ರವಿ ಅವರು? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಮೊನ್ನೆ ದಿನ ಏನು ನೀಟ್ ಪರೀಕ್ಷೆ ವಿರೋಧಿಸಿ ಏನು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗ್ತಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳನ್ನ ಬೆಂಬಲಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ಒಂದು ನೀಡಿದಂತಹ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅದರಲ್ಲೂ ಪ್ರಮುಖವಾಗಿ ಏನು ಮುಲ್ಲಗಳ ಎದೆ ಸೆಳೆದ್ರೆ 3 ಅಕ್ಷರಗಳು ಇಲ್ಲಿ ಬರೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಏನಿತ್ತು. ಸೊ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ SDPI ಕಾರ್ಯಕರ್ತರು ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈ ದೂರಿನನ್ವಯ ಸಿಟಿ ರವಿ ಅವರ ಮೇಲೆ ಒಂದು FIR ಕೂಡ ದಾಖಲಾಗಿತ್ತು. ಇದಾದ ನಂತರದಲ್ಲಿ ಇವತ್ತು ಏನು ಪೊಲೀಸರು ಒಂದು ನೋಟಿಸ್ ನೀಡಲು ಸಿಟಿ ರವಿ ಅವರ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಒಂದು ಕೆಲವೊಂದು ಪ್ರಶ್ನೆಗಳನ್ನ ಪೊಲೀಸರ ಮುಂದೆ ಇಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಾನು ಏನು ಈ ಒಂದು ಹೇಳಿಕೆ ಏನಿದೆ, ಸೊ ಈ ವಿಚಾರ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಹೇಳಿಲ್ಲ. ಸೊ ಏನು ಒಂದು ಪೆಟ್ರೋಲ್ ಒಂದು ಗಾಡಿ ಟ್ಯಾಂಕ್ ಏನಿದೆ, ಸೊ ಇದಕ್ಕೆ ಪ್ರತಿಭಟನೆ ಸಂದರ್ಭದಲ್ಲಿ ಬೆಂಕಿ ಕಡ್ಡಿಯನ್ನ ಹಚ್ಚಿ ಒಂದು ಕೃತ್ಯವನ್ನ ಎಸಗಲು ಮುಂದಾದಂತಹ ಮುಲ್ಲನಿಗೆ ಹೇಳಿದ್ದೇನೆ. ಸೊ ಆತನನ್ನ ಇಲ್ಲಿ ಎಲ್ಲರೂ ಕೂಡ ಇದ್ ಮಾಡಬಾರ್ದು, ಜೊತೆಗೆ ಮುಲ್ಲಾ ಈಕ್ವಲ್ ಟು ಮುಸ್ಲಿಂ ಅರ್ಥನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮುಂದಿರ್ತಾರೆ. ಇದಾದ ನಂತರದಲ್ಲಿ ಪೊಲೀಸರಿಗೂ ಕೂಡ ಧಿಕ್ಕಾರ ಹಾಕುವಂತ ಒಂದು ಕೆಲಸವಾಯಿತು. ಅದಾದ ನಂತರದಲ್ಲಿ ಪೊಲೀಸರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ತೆಗೆದುಕೊಂಡು ಬಂದಂತಹ ನೋಟಿಸ್ ಅನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗೆ.